ಎ ಸೋಮಲಿಂಗಯ್ಯನವರು ಆಸ್ಪತ್ರೆಯಲ್ಲಿದ್ದರು. ಅದಾದ್ಮೇಲೆ ಎ ಸೋಮಲಿಂಗಯ್ಯನವರು ಡಿಸ್ಚಾರ್ಜ್ ಆಗಿ ಬಂದ್ರ. ಸೋಮಲಿಂಗಯ್ಯವರು ಅನ್ನುವಾಗ ಅವ್ರಿಗೊಂದು ವಿಲ್ ಪವರ್ ಇತ್ತು. ಅವ್ರಿಗೂ ಸಹ ಕೊಟ್ಟು ನಂಜುಂಡಸ್ವಾಮಿ ಈ ಪುಟ್ಟ ಅಂದ್ರೆ ಬೀಡಿ ಸಿಗರೇಟ್ ಸೇದೋದ್ರಲ್ಲಿ ಅವ್ರ ಕೈ ಸುಡೋವರೆಗೂ ಸೇರ್ತಿದ್ರು. ಆ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಅದೊಂದು ಕಾರಣ ಆಗಿತ್ತು. ಸಿಗರೇಟ್ ಕೈ ಸಿಕ್ಲಿಲ್ಲ ಅಂದ್ರೆ ಬೀಡಿ ನಾವು ಇಸ್ಕೊಂಡು ಎರಡು ದಮ್ ಒಂದು ಬೀಡಿ ಎಳೆದ್ಬಿಟ್ಟಾಗ್ತಿದ್ರು. ಈ 49 ವರ್ಷದ ಹೋರಾಟವನ್ನು ನಿರ್ವಹಣೆ ಈ ಬೆಳವಣಿಗೆಗಳಿಗೆ ಸಂದರ್ಭದಲ್ಲಿ ಕಳ್ಕೊಂಡಂತದ್ದು ಪುಟ್ಟಸ್ವಾಮಿಯನ್ನು ಹೇಗೆ ಮಟ್ಟ ಹಾಕ್ಬೋದು, ಹೇಗೆ ಅವರನ್ನು ತಡೆ ಹಾಕ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಕರ್ನಾಟಕದಲ್ಲಿ ಈ ಕೋಲಾರ ಅದು ಬಿಟ್ಟರೆ ರಾಮನಗರ ಮತ್ತು ಚನ್ನಪಟ್ಟಣ ಭಾಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಾ ಇದೆ. ಇವರು ಮುಸಲ್ಮಾನರನ್ನ ಕೂಡ ಕೊಂಡವ್ರೆ, ತುರ್ಕೂರು ಹುಟ್ಟಿದ್ದಾರೆ, ಇವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ತುಂಬ ನಿಕೃಷ್ಟವಾಗಿ ನಮ್ಮನ್ನು ವಾಚಾಮದ ಥರ ಬೈತಾರೆ. ಆ ಸಂದರ್ಭದಲ್ಲಿ ಮುಸ್ಲಿಮ್ಸ್ಗೆ ಅಷ್ಟೇ ಅನ್ಯಾಯ ಆಯ್ತಾ, ಹಿಂದೂಗಳಿಗೆ ಅನ್ಯಾಯ ಆಗಿಲ್ಲ? ಪುಟ್ಟಸ್ವಾಮಿನೂ ಕಾರ್ ಸುಟ್ಟಂಗೆ ಪೆಟ್ರೋಲ್ ಹಾಕಿ ಕೊಡಬೇಕು ಅಂತ ಹೇಳ್ತಾರೆ. ಇನ್ನೂ ನನ್ನ ಕಿವಿಲಿ ಮರಿತಾ ಇದೆ. ಎ ಸೋಮಲಿಂಗಯ್ಯನವರು ಆಸ್ಪತ್ರೆಯಲ್ಲಿದ್ದರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಸಂಬಂಧಪಟ್ಟಂತೆ ವೀರಭದ್ರಪ್ಪ ಡಿಸ್ಕಳ್ಳಿ ಅವರು ಸಂಪಾದನೆ ಮಾಡಿದಂತ ಪ್ರೊಫೆಸರ್ MBS ಪುಸ್ತಕಕ್ಕೆ ನೀವು ಒಂದು ಲೇಖನವನ್ನು ಬರ್ಕೊಂಡಿದ್ದೀರಿ. ಆ ಲೇಖನವನ್ನು ಓದಿದಂತಹ ಆಸ್ಪತ್ರೆಯಲ್ಲಿದ್ದು ಓದಿದಂತ ಎ ಸೋಮಲಿಂಗಯ್ಯನವರು ತಮ್ಮನ್ನು ಕರೆಸ್ಕೊಂಡು ಒಂದಷ್ಟು ಮಾತಾಡ್ತಾರೆ. ಅದಾದ್ಮೇಲೆ ಎ ಸೋಮಲಿಂಗಯ್ಯನವರು ಡಿಸ್ಚಾರ್ಜ್ ಆಗಿ ಬಂದ್ರ, ಹುಷಾರಾದ್ರ, ಎಲ್ಲಿ ಬಂದ್ರು? ಆರೋಗ್ಯ ಭಾಳ ಹದಗೆಟ್ಟಿತ್ತು. ಆಸ್ಪತ್ರೆಯಿಂದ ಸುಮಾರು ವಾರಗಳ ಕಾಲ ಇದ್ದು ಮತ್ತು ಅರಳಾಡ್ಸಂದ್ರಕ್ಕೆ ಬರ್ತಾರೆ. ಅಲ್ಲಿ ಲಿಂಗಮಾದೇವಿಯವ್ರ ತೋಟದಲ್ಲಿ ಸ್ವಲ್ಪ ಕಾಲ ಅಲ್ಲಿ ವಿಶ್ರಾಂತಿ ಪಡ್ಕೊಂಡು ಅಲ್ಲೇ ಇದ್ದು ಆರೋಗ್ಯ ಸುಧಾರಣೆಗೆ ಒತ್ತು ಕೊಡ್ತಾರೆ. ಸೋಮಲಿಂಗಯ್ಯವರು ಅನ್ನುವಾಗ ಅವ್ರಿಗೊಂದು ವಿಲ್ ಪವರ್ ಇತ್ತು. ಮತ್ತು ಅದೇ ಸಂದರ್ಭಕ್ಕೆ ದೂರದೃಷ್ಟಿ ಕೂಡ ಇತ್ತು. ಒಂದು ನಮ್ಮ ಪ್ರಕಾರ ಒಬ್ಬ ಗ್ರಾಮೀಣ ಬದುಕನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಂಥ ಒಂದು ವ್ಯಕ್ತಿತ್ವ ಅವರೊಳಗಡೆ ಇತ್ತು, ವಿದ್ವತ್ತಿತ್ತು. ಭಾಳ ಹಿಂದೆ ಅಂದರೆ ನಮ್ಮದು ಸುಮಾರು 1975-76 ಸಂದರ್ಭಕ್ಕೆ ನಮ್ಮನ್ನೆಲ್ಲ ಸೇರಿಸಿ ಒಂದು ಗ್ರಾಮದಲ್ಲಿ ಯುವ ರೈತ ಸಂಘ ಅಂತ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಹಳ್ಳಿಯ ಯುವಕರನ್ನು ಎಲ್ಲರನ್ನು ಒಟ್ಟುಗೂಡಿಸಿ ಸುಮಾರು 40-50 ಜನ, ಜೊತೆಗೆ ಮಹಿಳೆಯರನ್ನು ಕೂಡ ಒಟ್ಟುಗೂಡಿಸಿ ಅವರಿಗೆ ಒಂದಷ್ಟು ತಿಳುವಳಿಕೆ ಕೊಡೋದು, ಚರ್ಚೆ ಮಾಡೋದು, ಕುಟುಂಬಗಳ ಸಮಸ್ಯೆ ಬಗ್ಗೆ ಏನು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಎಲ್ಲವನ್ನು ಕೂಡ ಪರಾಮರ್ಶೆ ಮಾಡ್ತಾ ಬರ್ತೀವಿ. പക്ഷേ ಇದೆಲ್ಲ ನಮಗೆ ಒಂದು ರೀತಿ ಆಪ್ಯಾಯಮಾನವಾಗಿ ಕಾಣ್ತು. ನಾವಿನ್ನು ಆಗಸ್ಟ್ ನಾನು ಕೇಳ್ತಾ ಇರುವಂಥದ್ದು, ಆರೋಗ್ಯ ತಪ್ಪಿ ಆಸ್ಪತ್ರೆಯಲ್ಲಿದ್ದು ಬಂದ ನಂತರ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿತ್ತು? ಒಂದು. ಎರಡನೇದು, ಅವ್ರಿಗೂ ಸಹ ಕೊಟ್ಟು ನಂಜುಂಡಸ್ವಾಮಿ ಈ ಪುಟ್ಟ ಅಂದ್ರೆ ಬೀಡಿ ಸಿಗರೇಟ್ ಸೇದೋದ್ರಲ್ಲಿ ಅವ್ರ ಕೈ ಸುಡೋವರೆಗೂ ಸೇರ್ತಿದ್ರು. ಆ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಅದೊಂದು ಕಾರಣ ಆಗಿತ್ತು. ಖಂಡಿತ ಭಾಳ ಧೂಮಪಾನ. ನಂಜುಂಡಸ್ವಾಮಿಯವ್ರು ಏನು ಸಿಗರ್ನ ಹಿಂದಿಂದೇನೆ ಹಚ್ಕೋತಿದ್ರು, ಸುಡ್ತಿದ್ರು. ಹಾಗೆಯೇ ಇವರು ಕೂಡ ಸೋಮಲಿಂಗಯ್ಯವರು ಕೂಡ ಅದು ಒಂದು ಸಿಗರೇಟ್ ಕೈ ಸಿಕ್ಲಿಲ್ಲ ಅಂದರೆ ಬೀಡಿ ನಾವು ಇಸ್ಕೊಂಡು ಎರಡು ದಮ್ ಒಂದು ಬೀಡಿ ಎಳೆದ್ಬಿಟ್ಟಾಗ್ತಿದ್ರು. ನಾವು ಹೇಳ್ತಿದ್ವಿ ಬ್ಯಾಡಿ, ಈಗ ಆರೋಗ್ಯಕ್ಕೆ ಭಾಳ ಅಂತೇಳಿ, ಏನೋ ಚಟ ಇದು ಕಲ್ತ್ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಿದ್ರು. ಆದರೂ ಆರೋಗ್ಯ ಒಂದು ರೀತಿಯಲ್ಲಿ ಹದಗೆಡಬೇಕಾದ್ರೆ ಧೂಮಪಾನ ಹೆಚ್ಚಿನ ರೀತಿಯಲ್ಲಿ ಮನೆ ಮಾಡ್ತಿದ್ರು ಅವರ ಆರೋಗ್ಯವಾಗಿ ಸಂದರ್ಭದಲ್ಲಿ. ಎ ಸೋಮಲಿಂಗಯ್ಯನವರು ಅಂತಾರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು ಹೋರಾಟಕ್ಕೆ ಸಂಬಂಧಪಟ್ಟಂಗೆ. ಎಲ್ಲೋ ಒಂದ್ ಕಡೆ ನಾನು ಈ ನಮ್ಮ ಚನ್ನಪಟ್ಟಣದ ಅಂಬೇಡ್ಕರ್ ನಗರದ ಪ್ರೊಫೆಸರ್ ಜೊತೆಗೆ ಈಗ ಡಾಕ್ಟರೇಟ್ ಪಡೆದುಕೊಳ್ಳುವಂತ ದೊಡ್ಡಬಳ್ಳೇಂದ್ರ ಮಾತಾಡ್ತಾ ಹೇಳ್ತಾರೆ, ಬೇರೆ ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಪ್ರತಿಮೆ ಇದೆ, ಆ ಪ್ರತಿಮೆಯಲ್ಲಿ ಎ ಸೋಮಲಿಂಗಯ್ಯನವರ ಹೆಸರಿದೆ ಅಂದ್ರೆ ಆ ಮಟ್ಟಕ್ಕೆ ಎಸು ಒಬ್ಬ ಗ್ರಾಮೀಣ ಒಂದು ಭಾಗದ ಒಬ್ಬ ರೈತ ಒಂದು ಹೋರಾಟವನ್ನು ಕಟ್ಕೊಂಡು, ಯುವ ರೈತವನ್ನು ಕಟ್ಕೊಂಡು ಆ ಮಟ್ಟಕ್ಕೆ ಬೆಳೆದಂಥದ್ದು ಒಂದು ಇತಿಹಾಸ. ಆರೋಗ್ಯದ ನಂತರ ಅನಾರೋಗ್ಯದ ನಂತರ ಅವರ ಆರೋಗ್ಯ ಹೇಗೆ ಸುಧಾರಿಸಿತು? ಕಷ್ಟ ಆಗ್ತಿತ್ತು. ಆರೋಗ್ಯ ಸುಧಾರಣೆ ಅನ್ನೋದು ದಿನೇ ದಿನೇ ಅವ್ರನ್ನ ಪೀಡಿಸ್ತಿತ್ತೆ ಹೊರತು ಸುಧಾರಣೆ ಕಡೆ ಆಗಲಿಲ್ಲ. ನಡುವೆ ಅವ್ರಿಗಿದ್ದಂಥ ನಾನು ಮೊದಲು ಹೇಳ್ದಂಗೆ ವಿಲ್ ಪವರ್ ಒಂದು ಏನಿತ್ತೋ ನಮ್ಮನ್ನೆಲ್ಲ ಕರೆಸ್ಕೊಂಡು ಚರ್ಚೆ ಮಾಡ್ತಿದ್ರು. ಸ್ವಲ್ಪ
ನಾನು ಮೊದಲೇ ಹೇಳಿದಂಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿಟ್ಕೊಂಡು ನನ್ನನ್ನು ವ್ಯಕ್ತಿಗತವಾಗಿ ಸ್ವಲ್ಪ ಒಂದು ಕೆಲವೇ ತಿಂಗಳು ದೂರ ಮಾಡಿದರು. ನಾನು ಆಮೇಲೆ ಭಾಳ ನೊಂದ್ಕೊಂಡೆ, ಏನು ನಾನು ತಪ್ಪೇನು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಆ ವೇಳೆಗೆ ನೀವು ಹೇಳಿದಂಗೆ ಪ್ರೊಫೆಸರ್ MDN ಅನ್ನುವಂಥ ಒಂದು ಕೃತಿ ಎಲ್ಲ ಭಾಳಷ್ಟು ವಿಜ್ಞಾವಂತರು ಚಳುವಳಿಕಾರರಿಂದ ನಂಜನಸ್ವಾಮಿಯವರ ಬಗ್ಗೆ ಬರೆದಂಥ ಲೇಖನಗಳನ್ನ ನಮ್ಮ ವೀರಭದ್ರಪ್ಪ ಬಿಸ್ಟಳ್ಳಿಯವರು ಸಂಪಾದಿಸಿ ಅದು ಪ್ರಕಟ ಆಗಿತ್ತು. ಆ ಪುಸ್ತಕ ಅವ್ರಿಗೆ ತಲುಪಿತ್ತು. ಸೊ ಅದರಲ್ಲಿ ನಾನು ಬರೆದಿದ್ದಂಥ ಒಂದು ಲೇಖನ ಅದನ್ನು ಓದ್ತಾರೆ. ಓದಿ ನನಗೆ ನನ್ನ ಬಗ್ಗೆ ಏನು ಸ್ವಲ್ಪ ತಿರಸ್ಕಾರ ಇತ್ತು ಅದನ್ನು ಹೊರತುಪಡಿಸಿ ಕೇಳ್ತಾರೆ. ಹಾಸ್ಪಿಟ್ಲಿಗೆ ಹೋಗ್ತೀನಿ, ಹೋದ್ಮೇಲೆ ನಾನು ಬರೆದಿದ್ದ ಲೇಖನವನ್ನು ನೀನೇ ಓದು ಅಂತ ಹೇಳ್ತಾರೆ. ಸೊ ಭಾಳ ನಾನು ಏನೋ ಗೊತ್ತಿಲ್ಲ, ಬರೆದಿದೆ ಭಾಳ ಅಚ್ಚುಕಟ್ಟಾಗಿ ಏನಾಗ್ತದೆ, ಚಳುವಳಿ ಏನು ಕೊಡಬೇಕು, ಗ್ರಾಮೀಣ ಬದುಕು ಹೆಂಗೆ ಸುಧಾರಣೆ ಆಗಬೇಕು, ಗ್ರಾಮ ಸ್ವರಾಜ್ಯ ಅಂದ್ರೇನು, ಗ್ರಾಮೀಣ ಕುಟುಂಬದಲ್ಲಿ ಹೇಗೆ ಒಂದು ಸ್ವರಾಜ್ಯ ಕುಟುಂಬ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಗಾಂಧಿ ಕಂಡಿದ್ದಂಥ ಕನಸುಗಳು, ಬಹುತೇಕ ದಾರ್ಶನಿಕರೆಲ್ಲ ಏನೆಲ್ಲ ಆಸೋತ್ತರಗಳಿಟ್ಕೊಂಡು ಪ್ರಸ್ತಾಪ ಮಾಡಿದ್ರು ಆ ವಿಚಾರಗಳನ್ನು ಕುರಿತಂತೆ ಅವು ಒಳಗೊಂಡಂತೆ ನಾನು ಬರೆದಿದ್ದಂಥ ಲೇಖನ ಅವ್ರನ್ನ ಒಂದು ರೀತಿ ಹಿಡಿದಿಟ್ಟು ಆಗ ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಅಲ್ಲಿ ನೀಚೆಗೆ ನಾನು ಮೊದಲೇ ಹೇಳಿದ್ದೆ, ನನ್ನನ್ನು ತಪ್ಪಾಗಿ ಗ್ರಹಿಸಿದ್ರಿ ನೀವು ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗ್ತದೆ, ರಿಯಲೈಸ್ ಆಗ್ತದೆ. ನಂತರದಲ್ಲಿ ಯಾವುದಕ್ಕೂ ನಿನ್ನನ್ನು ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಮರ್ತು ಕೂಡ ನೀನು ಬೇಸರ ಮಾಡ್ಕೋಬೇಡ, ನಿನ್ನ ಇದು ಭಾಳ ಸೂಕ್ತವಾಗಿದೆ ಅನ್ನುವಂಥ ಒಂದು ಮೆಚ್ಚುಗೆ ಕೂಡ ಮಾತಾಡಿ ನನಗೆ ಅವ್ರು ಮೆಚ್ಚುಗೆ ಮಾಡಿ ಅವರು ರಿಯಲೈಸ್ ಆದರೂ ಅನ್ನೋದಕ್ಕಿಂತಲೂ ನಾನು ಅವರನ್ನು ದೂರ ಮಾಡಿರಲಿಲ್ಲ. ಅವ್ರು ನನ್ನನ್ನು ತಾತ್ಕ್ಷಣಿಕವಾಗಿ ಒಂದು 3-4 ತಿಂಗಳಷ್ಟೇ ದೂರ ಮಾಡಿದ್ರು. ಅದು ಬೇರೆಯವರ ಮಾತುಗಳನ್ನ ಹಾಗೆ ಈ ಪ್ರೊಫೆಸರ್ MDN ಅಂತ ಬಂದಾಗ ನಾನು ಮೊನ್ನೆ ಒಂದು ಪುಸ್ತಕ ಸಿಕ್ಕಿದೆ, ಬಟ್ ಅದನ್ನ ಅವರು ಕೂಡ ನಡೆಯಿದೆ ಸಿಕ್ಕಿದ್ದೆ ಒಂದು ಪುಸ್ತಕ. ಸುಮ್ಮನೆ ಕನ್ನಡತ್ತೆ ಪರಿಬಿಡಿನ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಹಿಡಿದು ಬಹುತೇಕ ಅಂದಿನ ಸಾಮಾಜಿಕ ಕಳಕಳಿ ಉಳ್ಳಾದಂಥವ್ರು, ಸಮಾಜ ಚಳುವಳಿಯ ಭಾಗವಾಗಿದ್ದಂಥವ್ರು ಎಲ್ಲರೂ ಅದರಲ್ಲಿ ಲೇಖನವನ್ನ ಬರೆದಿದ್ದಾರೆ. ಬಹುತೇಕ 70% ಹೆಚ್ಚು ಭಾಗ ಈಗ ಅವರಿಲ್ಲ. ಅದು ಆ ಪ್ರೊಫೆಸರ್ MDN ಪುಸ್ತಕ ಯಾಕೆ ಅಷ್ಟೊಂದು ಪುಸ್ತಕ ಆಗಿದೆ ಅನ್ನೋದು ನಾನು ಆ ಪರಿವಿಡಿ ನೋಡಿದಾಗ ನಮ್ಗೆ ಅರ್ಥ ಆಯ್ತು. ಈಗ ಇನ್ನು ಮುದ್ರಣ ಕಾಣ್ತಾ ಇದೆ. ಆ ತೆಕ್ಕನಡೆ ಸ್ಪಷ್ಟ ನೋಡಿ ನಮ್ಮ ಇವರು ಸಹ ಅದೊಂದು ಆ ಪುಸ್ತಕ ಅಂದ್ರೆ ಪ್ರೊಫೆಸರ್ MDN ನೀವೇನ್ ಬರ್ಕೊಟ್ಟಿದ್ರೆ ಆ ಲೇಖನ ಆಗಿದೆ. ತುಂಬಾ ಅತ್ಯದ್ಭುತವಾಗಿದೆ ಕೃತಿ. ಆದಷ್ಟು ಬೇಗ ಈ ತಿಂಗಳಲ್ಲಿ ಕೃತಿ ಸಿಗುತ್ತದೆ ಮತ್ತೆ ಅದು ಮರುಮುದ್ರಣವನ್ನು ವಿಸ್ಮಯದಲ್ಲಿ ಮಾಡ್ತಾ ಇದ್ದಾರೆ. ಅದಾದ ನಂತರ ನಿಮ್ದು ಹೊರನಾಡಿಸಬೇಕು ಗ್ರಾಮಕ್ಕೆ ಅಷ್ಟಕ್ಕೆ ಸೀಮಿತ ಅಲ್ಲದೆ ಹೋರಾಟಕ್ಕೆ ಅಂತ ಬಂದಾಗ ಅವರು ಯಾವ ಕಾಲಘಟ್ಟದಲ್ಲಿ ತೀರ್ಕೊಂಡ್ರು ಸೋಮಲಿಂಗ ಅವರ ಪ್ರಭಾವ ನಿಮ್ ಮತ್ತೆ ಹೇಳಿದ್ರಿ ಒಂದು ಸೂಕ್ಷ್ಮವಾಗಿತ್ತು. ಸೋಮಲಿಂಗಯ್ಯನವರ ಪ್ರಭಾವ ಈ ಹಿಂದೆ ಏನಿತ್ತು, ನಂಜನಸ್ವಾಮಿ ಇರ್ಬೋದು, ರುದ್ರಪ್ಪ ಇರ್ಬೋದು, ಸುಂದರೇಶ್ ಅವರು ಇರ್ಬೋದು, ಅವ್ರನ್ನ ಹೊರತುಪಡಿಸಿ ನಮ್ಮ ಸ್ಥಳೀಯವಾಗಿ ಸಿಕ್ಕಿದಂತಹ ಸೋಮಲಿಂಗಯ್ಯನವರ ಪ್ರಭಾವ ಎಷ್ಟಿತ್ತು? ಸೋಮಲಿಂಗ ಅವರು ಬಹಳ ಪ್ರಮಾಣದಲ್ಲಿ ಮೆಟೀರಿಯಲಿಸ್ಟು. ಅವರಿಗೆ ಗ್ರಾಮೀಣ ರೈತ ಕುಟುಂಬದ್ದು ಹಳ್ಳಿ ಬದುಕಿನ ವಿಚಾರ ಬಂದಾಗ ಭಾಳ ಸ್ಪಷ್ಟವಾಗಿ ಒಂದು ರೀತಿ ಅನುಭವಿ ಅಷ್ಟೇ ಅಲ್ಲ, ಸ್ವಾನುಭವದಿಂದ ಎಲ್ಲವನ್ನು ಕೂಡ ಗ್ರಹಿಸಿಕೊಂಡು ಬಂದಂಥ ಒಂದು ಪರ್ಸನಾಲಿಟಿ ಅದು. ಮತ್ತು ಆ ಸುತ್ತಲಿನ ಭಾಗಗಳು ಅಥವಾ ನೆರೆಹೊರೆ ತಾಲ್ಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲೆಲ್ಲ ಸೋಮಲಿಂಗಯ್ಯನವರು ಏನು 4 ವಾಕ್ಯ ಹೇಳಿ ಅದು ಭಾಳ ವೈಟೇಜ್ ಇತ್ತು. ನಾವೆಲ್ಲ ಮಾಡ್ತಕ್ಕಂಥದ್ದು ಗ್ರಾಮೀಣ ಬದುಕು ಸುಧಾರಣೆಗೆ ಎನ್ನುವಾಗ ಅಲ್ಲಿ ನಾವು ಎಲ್ಲವನ್ನು ಸ್ವಾನುಭವದಿಂದ ನಾವು ನಮ್ಮ ನಡವಳಿಕೆಗಳು ಆಗಬೇಕು. ಚಳುವಳಿ ಒಳಗಡೆ ಗ್ರಾಮೀಣ ಸೊಗಡು ಅಥವಾ ಸಂಸ್ಕೃತಿಯನ್ನು ನಾವು ಆರಾಧಿಸಬೇಕು. ಆ ಮುಖಾಂತರ ರೈತ ಚಳುವಳಿಗೆ, ರೈತ ಹೋರಾಟಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ತಳ ಅದು ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ನಂತರದಲ್ಲೇ ವಾಸ್ತವ್ಯ ಮಾಡಬೇಕು ಅನ್ನುವಂಥ ಕೂಡ ಚರ್ಚೆ ಆಗ್ತದೆ. ಕಾರ್ಯಕರ್ತರು ಅಥವಾ ಹಿರಿಯ ಕಾರ್ಯಕರ್ತರು, ಹೋರಾಟಗಾರರು ಹಳ್ಳಿನಲ್ಲೇ ವಾಸ್ತವ್ಯ ಕೊಡಬೇಕು ಅಂತೇಳಿ ಅದು ಕೂಡ ಪ್ರಸ್ತಾವ. ಇದೆಲ್ಲ ಕೂಡ ನಮ್ಗೆ ಇಷ್ಟ ಆಗ್ತದೆ. ನನ್ನಂತೆ ಸಾವಿರಾರು ಜನ ಅವರಿಗೆ ಈ ಹಳೆ ಮೈಸೂರು ಭಾಗಕ್ಕೆ ಬಂದಾಗ ಸೋಮಲಿಂಗಯ್ಯನವರು ಅಂದರೆ ಒಂದು ನಿಶ್ಚಿತವಾಗಿ
ಅವನ್ನ ನಾವು ಅವರ ವಿಚಾರಗಳು ತಿಳ್ಕೋಬೇಕು, ನಾವು ಅರ್ಗಿಸ್ಕೋಬೇಕು ಅನ್ನುವಂಥದ್ದು ಇತ್ತು, ಸಾಧ್ಯ ಆಗ್ತದೆ. ಈ 49 ವರ್ಷದ ಹೋರಾಟವನ್ನ ನಿರ್ವಹಣೆಗೆ ತೆಗೆದುಕೊಂಡಾಗ ನಿಮ್ಮ ಒಟ್ಟು ಹೋರಾಟದ ಅವಧಿ 39 ವರ್ಷ. ಈ ಚಳವಳಿಗಳಿಗೆ ಸಂದರ್ಭದಲ್ಲಿ ಕಳ್ಕೊಂಡಂತದ್ದು ನೀವು ಬೇಡ ಯಾರು ಬೇಕಿದೆ ಅಂತ ಅನ್ನಿಸುವಂತ ಘಟನೆಗಳೇನಾದ್ರು? ಇಲ್ಲ, ಆ ಥರ ಯಾವತ್ತೂ ಅನ್ನಿಸ್ಲಿಲ್ಲ. ಒಮ್ಮೆ ಇವೆಲ್ಲ ಕೆಲವು ಸಂಚುಗಳು ನಡೆದು ಚಳುವಳಿ ಒಳಗಿದ್ದಂಥ ಕೆಲವು ಅಸೂಯಾಪರ ವ್ಯಕ್ತಿತ್ವ ಉಳ್ಳಂಥವರು, ಮತ್ತು ಕೆಲವು ಸಂದರ್ಭದಲ್ಲಿ ಈ ಭ್ರಷ್ಟರನ್ನು ನಿರ್ದಾಕ್ಷಿಣ್ಯವಾಗಿ ನಾವು ವಿರೋಧ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪುಟ್ಟಸ್ವಾಮಿಯನ್ನು ಹೇಗೆ ಮಟ್ಟ ಹಾಕ್ಬೋದು ಮತ್ತು ಹೇಗೆ ಅವರನ್ನು ತಡೆ ಹಾಕ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾರೆ. ಒಂದು ವ್ಯವಸ್ಥಿತವಾದಂಥ ವಿರೋಧಿ ಸಮಾಜದಲ್ಲೂ ಕೂಡ ಇತ್ತು. ಗ್ರೈನೇಡ್ ಚಳವಳಿ ಇರ್ಬೋದು, ಮರಳು ಮಾಫಿಯಾದವರು ಇರ್ಬೋದು, ಹಾಗೆಯೇ ಅಧಿಕಾರಿ ವಲಯದಲ್ಲೂ ಕೂಡ ಇರ್ಬೋದು. ಸೊ ಇವರೆಲ್ಲ ಭಾಳ ಸಂಚು ಮಾಡ್ತಲೇ ಇದ್ರು, ಆದರೆ ಆ ಸಂಚು ಫಲ ನೀಡಲಿಲ್ಲ ಅವರಿಗೆ. ಅದರಲ್ಲಿ ಸೋಮಲಿಂಗಯ್ಯನವರು ನಿಮ್ಗೆ ದೂರ ಇಡ್ಲಿಕ್ಕೂ ಆ ಸಂಚೆ ಕಾರಣ. ಹೌದು, ಸತ್ಯ ಅದು. ಅದು ಆನಂತರದಲ್ಲಿ ಅವರಿಗೆ ಮನವರಿಕೆ ಆಯಿತು ಸೋಮಲಿಂಗಯ್ಯನವರಿಗೆ. ಪುಟ್ಟಸ್ವಾಮಿ ನಾನಾಗಿ ಹೇಳ್ಕೊಳ್ಳೋದಿಲ್ಲ, ನಾನು ಯಾವತ್ತೂ ಒಂದು ಕ್ಷಣನೂ ತಪ್ಪು ಮಾಡುವಂಥ ಸಂದರ್ಭಕ್ಕೆ ನಾನೆಂದೂ ತೊಡದವನಲ್ಲ. ನಮಗೆ ಯಾಕೆ ಬೇಕು ಅಂತೇಳಿ ನಮಗೆ ಇವರನ್ನು ಈ ಚಳುವಳಿಯಿಂದ ಶಾಶ್ವತವಾಗಿ ಹಿಮ್ಮೆಟ್ಟಿಸ್ಬೇಕಲ್ಲ ಅನ್ನುವಂಥ ಸಂಚು ನಡೀತದೆ. ನಾವೊಂದು 3-4 ಜನ ಸ್ನೇಹಿತರು ಬೆಳಗ್ಗೆ ಹೊರಟ್ರೆ ಮನೆಗೆ ನಾನು, ಒಂಬಾಳೆಗೌಡರು, ರಾಮಕೃಷ್ಣಯ್ಯ, ಚಿಕ್ಕಲಿಂಗಣ್ಣ ಅಂತ 4-6 ಜನ ನಾವೆಲ್ಲ ಹೊರಟ್ರೆ ಬೆಳಿಗ್ಗೆ ನಾವು ವಾಪಸ್ ಮನೆಗೆ ಬರ್ತೀವಿ ಅನ್ನುವಂಥ ಗ್ಯಾರಂಟಿ ನಮಗಿರಲಿಲ್ಲ. ಕಾರಣ ಏನು ಅಂದರೆ ಈ ವಿರೋಧಿ ಗುಂಪು ನಾವು ಏನು ಅದಾಗದೇ ಇದ್ದ ಮೇಲೆ ಬೇರೆ ರೀತಿ ಸಂಚುಗಳನ್ನು ಮಾಡ್ತಾರೆ. ಅವರು ನಮ್ಮನ್ನು ಆಮಿಷಗಳಿಂದ ಇವ್ರನ್ನ ವ್ಯವಸ್ಥಿತವಾಗಿ ಖರೀದಿ ಮಾಡ್ಬೋದು ಅನ್ನುವಂಥ ಪ್ಲ್ಯಾನು ಮಾಡ್ತಾರೆ. ಸೊ ಈ ವಿಚಾರದಲ್ಲಿ ದೊಡ್ಡ ಮಾಫಿಯಾ ಚನ್ನಪಟ್ಟಣದಲ್ಲಿ ನಮ್ಮ ಸ್ನೇಹಿತರು ಇರ್ತಾರೆ, ನಿಸಾರ್ ಅಹಮದ್ ಅಂತೇಳಿ, ಅವ್ರ ಬಳಿ ಸಹ ಬಂದು ಮಾತಾಡ್ತಾರೆ. ಅವ್ರಿಗೂ ನಮಗೂ ಸ್ವಲ್ಪ ಬೇರೆ ರೀತಿ ವಿಶ್ವಾಸ ಇರ್ತದೆ. ನಾನು ಜೀವನಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಸೈಡಲ್ಲಿ ನಾನೊಂದು ಕಸಬು ವೃತ್ತಿಯನ್ನು ಮಾಡ್ತಾ ಇರುವಂಥದ್ದು ಇರ್ತದೆ. ಅವ್ರ ಮುಖಾಂತರ ಪ್ರಯತ್ನ ಮಾಡ್ತಾರೆ, ಅದು ಕೂಡ ಫೇಲ್ ಆಗ್ತದೆ. ಸೊ ಹೀಗಾಗಿ ಶತ್ರುಗಳು ವಾಮಮಾರ್ಗ ಮಾಡಿದ್ರು ಕೂಡ ನಮ್ಮನ್ನು ಯಾವತ್ತೂ ಕೂಡ ನಮ್ಗೆ ನೋವಾಗಿರ್ಬೋದು ಅಥವಾ ನಮಗೆ ಬೇರೆ ರೀತಿ ನಮ್ಮನ್ನಲ್ಲದೆ ನಂಬಿದ್ದಂಥ ಕುಟುಂಬ ಅಥವಾ ನನ್ನ ಹೆತ್ತವರು, ನನ್ನ ಸಮುದಾಯದವರು, ನನ್ನ ಸಂಬಂಧಿಕ ವರ್ಗ ಭಾಳ ನೋವು ಪಟ್ಟದೆ. ಮತ್ತು ಕೆಲವರು ಯಾಕೆ ಬೇಕು ಪುಟ್ಟಸ್ವಾಮಣ್ಣ ಅಡ್ಜಸ್ಟ್ ಆಗಿಬಿಡ್ಬೋದಲ್ಲ, ಹೊಂದಾಣಿಕೆ ಮಾಡ್ಕೊಬೋದಲ್ಲ, ಇವೆಲ್ಲ ಈ ಥರದವೆಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಕಿವಿಗೊಬ್ಬಿದ್ದಾವೆ. ಆದರೆ ನಾವು ಚಳವಳಿ ಅನ್ನೋದು ಒಬ್ಬ ದೀರ್ಘಕಾಲದ ಆಲೋಚನೆ ಇದ್ದಾಗ ಸತ್ಯಾಗ್ರಹದ ಮಾದರಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಂಥ ಕಾರಣಕ್ಕಾಗಿ ನಾವು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಉಳ್ಕೋಬೇಕು ಅನ್ನುವಂಥದ್ದು ಪ್ರಾಯಶಃ ಇಲ್ಲಿಗಂಟ ನಮ್ಮ ಮೈ ಮೇಲೆ ಶಾಲು ಶಾಶ್ವತವಾಗಿರಲಿಕ್ಕೆ ಕಾರಣ ಅನ್ನುವಂಥದ್ದು ನಾವು ನಂಬ್ಕೊಂಡಿದ್ದೇವೆ. ಅದನ್ನು ಯಾವತ್ತೂ ಒಪ್ಕೊಂಡು ಹೋಗ್ತಾ ಇದ್ದೀವಿ. ಸ್ಥಳೀಯವಾಗಿ ನಾನು 4 ಘಟನೆಗಳನ್ನ ಕೇಳ್ಕೊಳ್ತೀನಿ. ಒಂದು, ಬಹುತೇಕ ಕರ್ನಾಟಕದಲ್ಲಿ ಈ ಕೋಲಾರ ಅದು ಬಿಟ್ಟರೆ ರಾಮನಗರ ಮತ್ತು ಚನ್ನಪಟ್ಟಣ ಭಾಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ ಆಗಿದೆ. ಆ ಸಂದರ್ಭದಲ್ಲಿ ಒಂದು ತಮಗೆ ಸನ್ಮಾನ ಮಾಡಬೇಕು ಅಂತೇಳಿ ಹಿಂದೂ ಮುಸ್ಲಿಂಗೆ ಕಬೀರ್ ಸಮ್ಮಾನ್ ಅಂತ ಒಂದು ಪ್ರಶಸ್ತಿನ ನೀಡಲಿಕ್ಕೆ ತಗೊಂಡ್ಬರ್ತಾರೆ. ಅದು ಯಾವ ಸಂದರ್ಭ, ಯಾಕೆ, ಏನೆಲ್ಲ ಆಯಿತು? ನಾವು ಬೆಂಗಳೂರಿನಲ್ಲಿ ಬಹುದೊಡ್ಡ ಸಮಾವೇಶ ಇರ್ತದೆ, ಮುಗಿಸ್ಕೊಂಡು ವಾಪಸ್ಸು ಬಂದಿರ್ತೀವಿ. ಅದಾದ ಮಾರನೆಗೆ ರಾಮನಗರ ಭಾಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅಂಥೇಳಿ ಹಬ್ಬಿರ್ತದೆ. ಅದು ಬೇರೆ ಬೇರೆ ಕಾರಣ. ಅದು ವ್ಯವಸ್ಥಿತವಾಗಿ ಸಂಚು ಮಾಡಿ ಈ ಜನಾಂಗ ದ್ವೇಷಿಗಳು ಹುಟ್ಟಾಕಿದ್ದಂಥ ಒಂದಿರೋದು. ಸೊ ಅದು ರಾಮನಗರದಲ್ಲಿ ತಡೆ ಹಾಕಿದ್ದಾರೆ. ಹಾಗಾಗಿ ಯಾರನ್ನೂ ಬಿಡ್ತಾ ಇಲ್ಲ. ರಾಮನಗರ ಸಿಕ್ಕಾಪಟ್ಟೆ ಗಲಭೆ ಆಗಿದೆ. ಪ್ರಾಣಹಾನಿಗಳು, ಹತ್ಯೆಗಳು ಇವೆಲ್ಲ ಸಿಕ್ಕಾಪಟ್ಟೆ ನಡೆದಿದ್ದಾವೆ ಎನ್ನುವಂಥ ಸುದ್ದಿ ಭಾಳ ಬೇಗ ಹರಡ್ತಾ ಇತ್ತು.
ಹಾಗಾಗಿ ಇಲ್ಲಿ ತಡೆದಿದ್ದಂಥವ್ರ ಪೈಕಿ ಬನ್ನಿಕುಪ್ಪೆ ಮಾರ್ಗ ಅರ್ಲಾಡ್ಸಂಗೆ ಹೋಗಿ ಮಂಡ್ಯಕ್ಕೆ ಹೋಗ್ಬೇಕಾದವರು, ಮಳವಳ್ಳಿಗೆ ಹೋಗ್ಬೇಕಾದವರು ಆ ಮಾರ್ಗದಲ್ಲಿ ಬರ್ತಾರೆ ಹೋಗ್ಬೇಕಾದ್ರೆ. ಅಂಥವ್ರ ಪೈಕಿ 2 ಲಾರಿಗಳು, ಒಂದು ಲಾರಿ ಸಿಮೆಂಟ್ ತುಂಬಿದ್ದಂಥ ಲಾರಿ, ಇನ್ನೊಂದು ಲಾರಿ ಮೇಕೆಗಳನ್ನ ತುಂಬಿಕೊಂಡಿತ್ತು. ಯಾರೋ ಒಬ್ಬರು ವ್ಯಾಪಾರಸ್ಥರು, ಅವುಗಳ ಮಂಡ್ಯದ ವ್ಯಾಪಾರಸ್ಥರು ಒಂದು ಲಾರಿ ತುಂಬ ಸುಮಾರು ಒಂದು 70-80 ಹೆಚ್ಚಿನ ಸಂಖ್ಯೆಯಲ್ಲಿ ಮೇಕೆಗಳನ್ನ ಕೊಂಡೊಯ್ತಾ ಇದ್ರು. ಆ ಲಾರಿ ಅಲ್ಲಿ ಬರುತ್ತೆ. ಅದೇ ಸಂದರ್ಭಕ್ಕೆ 2 ಪ್ರಯಾಣಿಕರ 2 ಕಾರುಗಳು ಕೂಡ ಅದೇ ದಾರಿನಲ್ಲಿ ಬರ್ತವೆ. ಸೊ ಇದು ಯಾರು ಡೈರೆಕ್ಟ್ ಮಾಡಿರ್ತಾರೆ, ಹೀಗೆ ಹೋಗಿ ಸ್ವಲ್ಪ ಗಲಾಟೆ ಅವಾಯ್ಡ್ ಆಗಿ ನೀವು ಮಳವಳ್ಳಿ ಮದ್ದೂರಿಗೆ ಹೋಗ್ಬೋದು ಅಂತೇಳಿ ಕಳ್ಸಿಕೊಟ್ಟಿರ್ತಾರೆ. ಆಗ ಬಂದಂಥ ಸಂದರ್ಭದಲ್ಲಿ ಅಷ್ಟೊತ್ತಾಗಲೇ ಹಳ್ಳಿನಲ್ಲಿ ಕೆಲವು ಪ್ರಚೋದನೆಗೆ ಒಳಗಾಗಿರ್ತಾರೆ. ಎಲ್ಲ ಇತರರು ಕೆಲವು ಕಡೆ ಚೆಕ್ ಮಾಡಿ ಕಳಿಸಿರ್ತಾರೆ. ಅವರು ಕೂಡ ಬಂದ್ಬಿಟ್ಟಿರ್ತಾರೆ. ಈ ಲಾರಿಗಳು ತಡೆ ಹಾಕಿದ್ರು, ಅರ್ಲಾಡ್ಸಂದ್ರದ ದ್ಯಾವಪಣ್ಣನ ಮಧ್ಯಭಾಗ ಒಂದು ಸೇತುವೆ ಇದೆ, ಅಲ್ಲಿ ತಡೆ ಹಾಕಿದ್ರು. ಅಲ್ಲಿ ಲಾರಿ ಒಳಗೆ ಇದ್ದಂಥವ್ರು ಜನ ಅಷ್ಟೊತ್ತಿಗೆ ಗುಂಪು ಸೇರಿಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಪ್ರಚಾರ ಆಗಿತ್ತು. ಒಂದು 5:30-6 ಗಂಟೆ ಸಂದರ್ಭ ಸೇರಿಕೊಂಡು ಸಂಜೆ. ಸರಿ, ಆ ಲಾರಿಲಿದ್ದಂಥ ಮೇಕೆಗಳನ್ನೆಲ್ಲನೂ ಹಿಡ್ಕೊಂಡು ಒಬ್ಬೊಬ್ರು ಒಂದೊಂದು ಹೊತ್ಕೊಂಡು ಹೊರಟೋದ್ರು. ಯಾಕೆ ಹಿಂಗೆ ಮಾಡೋರು, ನಾವು ಯಾರನ್ನೂ ತಡೆಗಟ್ಟೋಕ್ಕಾಗಲೇ ಇಲ್ಲ, ಅಸಮರ್ಥರು ನಾವಾಗ. ಆಮೇಲೆ ಸಿಮೆಂಟ್ ಲಾರಿ ಇದ್ದವನು ಇದನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಬಿಟ್ಟು ಮೇಕೆಗಳನ್ನ ಹೆಗಲ ಮೇಲೆ ಹೊತ್ತು ಇದೆಲ್ಲ ನೋಡ್ಬಿಟ್ಟು ಸಿಮೆಂಟ್ ಲಾರಿ ವಾಪಸ್ ಹಿಡ್ಕೊಂಡು ಮತ್ತೆ ವಿಟ್ಲೇನಹಳ್ಳಿ ಇದು ಭೂವಳ್ಳಿಗೆ ಹೋಗಿ ಭೂವಳ್ಳಿ ಮಾರ್ಗ ಹೋಗೋಣ ಅಂತ ಹೋಗ್ತಾರೆ. ಅಲ್ಲಿ ಹೋದರೆ ಭೂವಳ್ಳಿ ಹತ್ತತ್ರ ಹೋಗ್ಬೇಕಾದ್ರೆ ಆ ಲಾರಿ ತಡೆದು ಸಿಮೆಂಟ್ ಎಲ್ಲವನ್ನು ಅವರು ಹೊತ್ಕೊಂಡಿರ್ತಾರೆ. ಅಲ್ಲಿ ಬಸ್ಟಲ್ಲಿ ಯಾರ್ಯಾರು ಸುತ್ತಮುತ್ತ ಊರವರು ಸೇರ್ಕೊಂಡು. ಈ ಸಂದರ್ಭದಲ್ಲಿ 2 ಕಾರು ಹಿಂದೆ ಬಂದ್ರಲ್ಲ, ಪ್ಯಾಸೆಂಜರ್ಸ್ ಕರ್ಕೊಂಡು ಬಂದಂಥ ಸಂದರ್ಭಕ್ಕೆ ದ್ಯಾವಪಣ್ಣನ ಮುಂಭಾಗ ತಡೆ ಹಾಕಿ ಅಲ್ಲಿ ಆ ಕಾರಲ್ಲಿದ್ದಂಥವ್ರನ್ನೆಲ್ಲನೂ ಈ ಗುಂಪು ಅವ್ರಿಗೆ ಒಂದು ದೊಣ್ಣೆ ತೊಗೊಂಡು ಹೊಡೆದು ಬಡಿದು ಈಚೆ ಎಳ್ಕೊಂಡು ಅವ್ರ ಕೈಲಿದ್ದದ್ದು, ಜೇಬಲ್ಲಿದ್ದದ್ದು, ಆ ಡಿಕ್ಕಿಲಿ ದರೋಡೆ ಆಗೋಯ್ತು. ಎಲ್ಲೊಂದ್ ಕಡೆ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದನ್ನ ಪ್ರಚೋದನೆಗೊಳಗಾಗಿ ಇವ್ರು ನಮ್ಮವರೆಲ್ಲ ಅವ್ರು ಬೇಡ ಅನ್ನೋ ಲೆಕ್ಕಕ್ಕೆ ಹಿಂದೂ ಆದ್ರೆ ಹೋಗಿ ಮುಂದೆ ಬೇಡ ಅನ್ನೋ ಮನಸ್ಥಿತಿನ ತಂದುಕೊಂಡು 5 ಮುಸ್ಲಿಮ್ಸ್ 2 ಕಾರು ಸೇರಿದಂಗೆ ಅವ ಈಚೆಗೆ ಎಳ್ಕೊಳ್ತಾರೆ. ಎಳ್ಕೊಂಡ ಕಾರುಗಳಿಗೆ ಬೆಂಕಿ ಹಚ್ಬಿಡ್ತಾರೆ. ಹೌದು, ಅಲ್ಲೇ ಸುಟ್ಟು ಭಸ್ಮ ಆಗಕ್ಕೆ ಇಲ್ಲ ಹೊಡಿತಾರೆ. ಅಲ್ಲಿ ಹೊಡೆದು ಅವ್ರಿಗೆ ಮುಸ್ಲಿಮ್ಸ್ ಎಲ್ಲನೂ ಎತ್ಕೊಂಡು ಅಲ್ಲೊಂದು ಪಾಳ್ಬಾವಿ ಇರ್ತದೆ, ಶಾಂತಿರಪ್ಪ ಅಂತ. ಅವ್ರ ಪಾಳ್ಬಾವಿಗೆ ಎತ್ತಾಕ್ಲಿಕ್ಕೆ ಆ ಕಡೆ ಕಾಲು ಇಬ್ಬರು ಕೈ ಇಬ್ಬರು ಹಿಡ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಯಾರೋ ಅಣ್ಣ ನೋಡಿ ಯಾರನ್ನೂ ಇದು ಮಾಡ್ತಿದ್ದಾರೆ, ಹೊಡೆದು ಬಿಡೋದು ಎತ್ತಾಕೊಂಡು ಹೋಗ್ತಿದ್ದಾರೆ ಅಂತ. ಆಗ ನಾವೊಂದು 7-8 ಜನ ಭಾಳ ವ್ಯವಸ್ಥಿತವಾಗಿ ಅಲ್ಲಿ ಹೋಗ್ತೀವಿ. ರೈತ ಸಂಘದವರು ನನ್ನ ಜೊತೆಗೆ ಭಾಳ ಜನ ಸೇರ್ಕೋತಾರೆ. ಅದರಲ್ಲಿ ಬಿ ಪಾಪಣ್ಣ ಅಂತ ಒಬ್ಬರು, ಕೆಂಚಪ್ಪ ಅಂತ, ಇನ್ನೊಬ್ಬ ಪಾಪಣ್ಣ ಅಂತ, ಇನ್ನೊಬ್ಬ ಪುಟ್ಟಸ್ವಾಮಿ ಅಂತ, ಇನ್ನೊಬ್ಬ ಮಾದೇಗೌಡ ಅಂತ, ಆಮೇಲೆ ದ್ಯಾವಪಣ್ಣದಲ್ಲಿ ಒಬ್ಬ ಅಪ್ಪಾಜಿ ಅಂತಿದ್ರು, ಆಮೇಲೆ ಚಿಕ್ಕೋನಣ್ಣ ಅಂತ. ಹೀಗೆ ಸುಮಾರು ಜನ ಅಲ್ಲೆಲ್ಲ ಸೇರಿಕೊಂಡು ಅವ್ರನ್ನೆಲ್ಲ ತಡೆದು ಯಾಕೆ ಬೇಡ್ರಪ್ಪ ಬಿಡ್ರಿ ಬಂದು ಹೇಳಿ ಅವ್ರಿಗೆಲ್ಲ ಸಮಾಧಾನ ಮಾಡಿ ಬಿಡ್ತಿರೋ ಇಲ್ಲ ನಾವೇ ಸಾಕ್ಷಿ ಆಗಬೇಕಾಯ್ತದೆ, ನೀವು ಹುಷಾರು ಅಂತ ಎಚ್ಚರಿಕೆ ಕೊಟ್ಟು ಆಮೇಲೆ ಅವರೆಲ್ಲ ಸ್ವಲ್ಪ ನಮಗೆ ಮುಖ ಪರಿಚಯ ಇದ್ದವ್ರೆ, ಅವ್ರಿಗೆಲ್ಲ ಬೆದರಿಸಿ ಆಮೇಲೆ ಕರ್ಕೊಂಬರ್ತೀವಿ. ಅಷ್ಟೊತ್ತಿಗೆ ಅವ್ರಿಗೆ ಮೈ ತುಂಬ ರಕ್ತ ಗಾಯ ಇದೆಲ್ಲ ಆಗೋಗಿರ್ತದೆ. ಆಮೇಲೆ ಅವ್ರಿಗೆ ಬದ್ದಿದ್ದೆಲ್ಲ ಕಿತ್ಕೊಂಡು ಬಟ್ಟೆ ಬರಿ ಎಲ್ಲ ಹರಿದಿದ್ದಾರೆ. ಆ ಸಂದರ್ಭಕ್ಕೆ ನಾವು ಅಲ್ಲೇ ಇದ್ದಂಥ ನಮ್ಮ ದೊಡ್ಡಪ್ಪ ಅವ್ರ ಮಗ ಆಗಬೇಕು ಹುಚ್ಚವೀರಪ್ಪ ಅಂತ, ಅವ್ರ ಮನೆ ಒಳಗಡೆ ಕರ್ಕೊಂಡೋಗಿ ನಾವು ಅವ್ರನ್ನ ರಕ್ಷಣೆಗೆ ಅಲ್ಲಿ ಇರಿಸ್ತೀವಿ. ಅವ್ರಿಗೂ ಸ್ವಲ್ಪ ಮನುಷ್ಯತ್ವ ಆಯಿತು, ನನ್ನ ಮಾತು ಕೇಳ್ತಿದ್ರು, ಆಯ್ತಪ್ಪ ಇರಲಿ ನಮ್ಮ ಮನೇಲಿ ಅಂತೇಳಿ ಅವ್ರ ಮನೆ ಮೇಲ್ಗಡೆ ಅಟ್ಟದ ಮೇಲೆ ಅವ್ರನ್ನ ಇರಿಸಿ ಅವ್ರಿಗೆ ನೀರು ಇನ್ನೊಂದು ಉಪಚಾರ ಮಾಡ್ತಾಯಿರ್ತಾರೆ. ಆ ಸಂದರ್ಭಕ್ಕೆ ಇವರು ಮತ್ತೆ ಈ ಗುಂಪು ಇವರು ಮುಸಲ್ಮಾನರನ್ನ ಕೂಡ ಕೊಂಡವ್ರೆ, ತುರ್ಕೂರು ಹುಟ್ಟಿದ್ದಾರೆ, ಇವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತೇಳಿ ತುಂಬ ನಿಕೃಷ್ಟವಾಗಿ ನಮ್ಮನ್ನು ವಾಚಾಮಗೋಚರ ಬೈತಾರೆ. ಗುಂಪು ಗೊತ್ತಿರ್ರೆ ಅವರೆಲ್ಲ ಗೊತ್ತಿದ್ದವ್ರೆ. ಬೈದು ಆಮೇಲೆ ನೋಡ್ಕೋತೀವಿ ನಿಮ್ಮ ಅಂತಾರೆ. ಆಮೇಲೆ ಒಬ್ಬಿಬ್ಬರು ಬೇರೆ ರೀತಿ ಮಾತಾಡ್ತಾರೆ. ಒಬ್ಬ ವ್ಯಕ್ತಿ ತುಂಬ ನೇರವಾಗಿ ಹೇಳ್ತಾನೆ, ಈ ಪುಟ್ಟಸ್ವಾಮಿನೂ ಕಾರ್ ಸುಟ್ಟಂಗೆ ಪೆಟ್ರೋಲ್ ಹಾಕಿ ಸುಡಬೇಕು ಅಂತ ಹೇಳ್ತಾನೆ. ಇನ್ನೂ ನನ್ನ ಕಿವಿಲಿ ಮುರಿತಾ ಇರೋದು. ಸರಿ ಇದ್ದಾರೆ, ಈಗಲೂ ಇದ್ದಾರೆ. ಈಗ ನೋಡಿಬಿಟ್ರೆ ನಮಸ್ಕಾರ ಅಂದ್ಕೊಂಡು ಹೋಗ್ತಿದ್ದಾರೆ. ಪ್ರಾಯಶಃ ಕಾಲ ಬುದ್ಧಿ ಹೇಳ್ತದೆ ಅನ್ನೋದಕ್ಕೆ ಕಾಲ ಅವಕಾಶ ಕೊಟ್ಟದ್ದು ಅಂತ ನಮ್ಗೆ ಅನ್ನಿಸ್ತದೆ. ಅದು ಒಂದು ಉದಾಹರಣೆ ಹಂಗೆ ನಿಲ್ತದೆ.
ಆಮೇಲೆ ಅವ್ರನ್ನ ರಕ್ಷಣೆ ಮಾಡ್ತೀವಿ. ರಾತ್ರಿ 9-10 ಗಂಟೆ ಗಂಟಲು ಫೋನ್ ಮಾಡಿದ್ರೆ ಯಾರು ಪೊಲೀಸರು ರಿಸೀವ್ ಮಾಡೋದಿಲ್ಲ. ಅಲ್ಲೇ ಇರಿಸ್ಕೊಳ್ಳಿ ಮಾಡಿ, ಇಲ್ಲ ಹಿಂಗೆ ಆಗ್ತದೆ ಎಂದು ಕೂಡ ಆಯಿತು ಬರ್ತೀವಿ ಬರುವುದಿಲ್ಲ. ಆಮೇಲೆ ಅಲ್ಲೆಲ್ಲ ಒಬ್ಬ ನರ್ಸ್ ಇರ್ತಾರೆ, ಆಕೆ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಇಂಜೆಕ್ಷನ್ನು ಮಾತ್ರೆ ಅವೆಲ್ಲ ಕೊಡಿಸಿ ಸ್ವಲ್ಪ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರ ಮನೇಲಿ ರಾತ್ರಿ ಊಟ ಎಲ್ಲ ವ್ಯವಸ್ಥೆ ಮಾಡಿಸಿ ಇಟ್ಕೊಂಡಿದ್ದು. ಬೆಳಗಿನ ಜಾವ ಒಂದು 7:45-8 ಗಂಟೆಗೆ DYSP ಹಿರೇಗೌಡ ಅಂತೇಳಿ ಬರ್ತಾರೆ. ಬಂದು ಕರ್ಕೊಂಡು ಹೋಗಿ ಅವ್ರನ್ನ ಸೇಫ್ಟಿಯಾಗಿ ಅವ್ರನ್ನ ತಲುಪಿಸ್ತಾರೆ. ಆ ಸಂದರ್ಭಗಳಲ್ಲಿ ಈ ಗಲಾಟೆ ಹೆಚ್ಚಾಗಿದ್ದರಿಂದ ಪೊಲೀಸರು ಬಂದಿಲ್ವಾ ಅಥವಾ ಉದ್ದೇಶಪೂರ್ವಕ ಬಂದಿಲ್ವಾ? ಇಲ್ಲ, ಅಲ್ಲಿ ಚನ್ನಪಟ್ಟಣ ಎಲ್ಲ ಕಡೆ ಇದು ವ್ಯವಸ್ಥಿತ ಬುಗ್ಲೆದ್ಬಿಟ್ಟಿತ್ತು. ರಾಮನಗರ ಅದು ಯಾವ ಗಳಿಗೆಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಎಳೆದು ಈಚೆ ಅಲ್ಲೂ ಕೂಡ ಬೆಂಕಿ ಹಚ್ಚಿದ್ರು. ದೊಡ್ಡ ಆ ಸಂದರ್ಭದಲ್ಲಿ ಮುಸ್ಲಿಮ್ಸ್ಗೆ ಅಷ್ಟೇ ಅನ್ಯಾಯ ಆಯ್ತಾ, ಹಿಂದೂಗಳಿಗೆ ಅನ್ಯಾಯ ಆಗಿತ್ತು ಹಿಂದೂಗಳಿಗೂ ಆಗಿತ್ತು. ಪೇಟೆ APMC ಬಂದಂಥ ರೈತರ ಮೇಲೂ ಹಲ್ಲೆಗಳಾಗಿದ್ವಿ. ಅದೇ ಸಂದರ್ಭಕ್ಕೆ ಒಬ್ಬ ಮೆಣಸಿನಹಳ್ಳಿ ಒಬ್ಬ ವೆಂಕಟೇಶ್ ಅಂತೇಳಿ ಆತ ಎಲೆ ಮಂಡಿ ವ್ಯಾಪಾರ ಮಾಡ್ತಿದ್ರು. ಅವರೆಲ್ಲ ವಾಪಸ್ ಬರಬೇಕಾದ್ರೆ ಸುಣ್ಣಘಟ್ಟದ ಬಳಿ ಅದನ್ನು ಅತ್ಯಂತ ಅಮಾನುಷವಾಗಿ ಕೊಲೆ ಮಾಡಿದರು. ಇವು ಒಂದು ಎಲ್ಲಿಂದೆಲ್ಗೂ ಈ ಥರ ಸುದ್ದಿ ಹರಡಿ ಸುಳ್ಳು ಸುದ್ದಿ ರೀತಿ ಮತ್ತು ಅವು ಜಾಸ್ತಿ ಉಲ್ಬಣ ಆಗ್ತವೆ. ಅದನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಎಲ್ಲ ಕಡೆಯಿಂದ ಫೋರ್ಸ್ ಕರೆಸ್ಕೊಂಡು ಹಂಗಾಗಿ ಬರಲಿಕ್ಕೆ ಆಗಲಿಲ್ಲ. ಆಮೇಲೆ ಇದೆಲ್ಲ ಆದಮೇಲೆ ಕೊನೆಗೆ ಅವ್ರ ರಕ್ಷಣೆ ಸಿಗ್ತದೆ.